ಹಾಯ್ ಹಲೋ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಸ್ಯಾರಿ ಪ್ರೀಪ್ಲೇಟಿಂಗ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನಾನು ವಿಡಿಯೋಸ್ನ ಹಾಕಿ ತುಂಬಾ ತಿಂಗಳುಗಳಾಗಿತ್ತು. ಯಾಕಂದರೆ ನಾನು ಮಕ್ಕಳು ದೊಡ್ಡವರಾಗ್ತಿರೋದ್ರಿಂದ ಅವ್ರಿಗೂ ಟೈಮ್ ಕೊಡಬೇಕಿತ್ತು. ಮತ್ತು ಮಧ್ಯದಲ್ಲಿ ಮೇಕಪ್ ಆರ್ಟಿಸ್ಟ್ ಕೋರ್ಸ್ ಕೂಡ ಮಾಡ್ತಾಯಿದ್ದೆ. ಸೊ ಹಂಗಾಗಿ ನಾನು ಸ್ವಲ್ಪ ಗ್ಯಾಪ್ ತೊಗೊಂಡಿದ್ದೆ. ಈಗ ನಾನು ಮತ್ತೆ ವಿಡಿಯೋಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ನಾನು ಕಲ್ತಿರೋದನ್ನ ನಿಮಗೂ ಹೇಳ್ಕೊಡ್ತಾ ಇದ್ದೀನಿ. ನಾನು ಫೀಸ್ ಕೊಟ್ಟು ಕಲ್ತಿದ್ದೀನಿ, ಬಟ್ ನಿಮಗೆ ನಾನು ಫ್ರೀಯಾಗೆ ಹೇಳ್ಕೊಡ್ತಾ ಇದ್ದೀನಿ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಈ ವಿಡಿಯೋಸು ಹೆಣ್ಮಕ್ಳಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ಕಲಿತು ನನಗೆ ತುಂಬಾ ಯೂಸ್ ಆಗಿದೆ. ಹಂಗಾಗಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಏನಂತಂದರೆ ಬ್ಯೂಟಿ ಬಗ್ಗೆ, ಮೇಕಪ್ ಬಗ್ಗೆ, ಹೇರ್ ಸ್ಟೈಲ್ ಬಗ್ಗೆ, ಸ್ಯಾರಿ ಹೇಗೆ ಉಟ್ಕೋಬೇಕು, ಹೇಗೆ ಉಟ್ಕೊಂಡ್ರೆ ನಾವು ಚೆನ್ನಾಗಿ ಕಾಣಿಸ್ತೀವಿ, ಮತ್ತು ಮೇಕಪ್ ಎಲ್ಲ ಹೇಗೆ ಮಾಡ್ಕೋಬೇಕು ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ. ಮೇಕಪ್ಗೆ ಯಾವ ಪ್ರಾಡಕ್ಟ್ನ ಯಾರು ಯೂಸ್ ಮಾಡಬೇಕು, ಆಯಿಲ್ ಸ್ಕಿನ್ಗೆ ಬೇರೆ ಇರುತ್ತೆ, ನಾರ್ಮಲ್ ಸ್ಕಿನ್ಗೆ ಬೇರೆ ಇರುತ್ತೆ. ಅದನ್ನು ಪ್ರತಿಯೊಂದು ವೀಡಿಯೋಸ್ನೂ ನಾನು ಹಾಕ್ತಾ ಇರ್ತೀನಿ, ನಿಮಗೆ ಶೇರ್ ಮಾಡ್ಕೋತಾ ಇರ್ತೀನಿ. ನನಗೆ ಏನು ಇಂಪಾರ್ಟೆಂಟ್ ಅಂತ ಅಂದರೆ ನಿಮ್ಮ ಕಮೆಂಟ್ಸ್. ಏನಂದರೆ ನಾನು ಹಾಕಿರೋ ವಿಡಿಯೋ ನಿಮಗೆ ಯೂಸ್ ಆಗಿದೆಯಾ ಇಲ್ವಾ ಅನ್ನೋದು ಕಮೆಂಟ್ ಮುಖಾಂತರ ತಿಳಿಸಿ. ನಾನು ಹಿಂದೆ ಹಾಕಿರೋ ಒಂದು ವಿಡಿಯೋ ತುಂಬಾ ಹೋಗ್ತಾ ಇದೆ, ಅದರಿಂದ ತುಂಬ ಕಮೆಂಟ್ಸ್ಗಳು ಬರ್ತಾಯಿದೆ. ಏನಂದರೆ ತುಂಬ ಹೆಲ್ಪ್ ಆಯಿತು, ಮತ್ತು ಅವ್ರಿಗೇನೇ ಡೌಟ್ ಇದ್ದರೂ ಅದ್ರ ಮುಖಾಂತರ ಅವರು ಕೇಳಿ ಕ್ಲಾರಿಫೈ ಮಾಡ್ಕೋತಾ ಇದ್ದಾರೆ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಸ್ಯಾರಿ ಮೆಜರ್ಮೆಂಟ್ ತೊಗೊಂಡು ಹೇಗೆ ಪ್ರೀಪ್ಲೇಟಿಂಗ್ ಮಾಡಿಟ್ಕೋಬೇಕು ಅಂತ. ಪ್ರೀಪ್ಲೇಟಿಂಗ್ ಮಾಡಿ ಸ್ಯಾರಿ ಫೋಲ್ಡಿಂಗ್ ಮಾಡೋದು ತುಂಬ ಲೆಂತ್ ಆಗಿಬಿಡುತ್ತೆ ವಿಡಿಯೋ. ಹಾಗಾಗಿ ನಾನು ಮೆಜರ್ಮೆಂಟ್ ತೊಗೊಂಡು ಪ್ರೀಪ್ಲೇಟಿಂಗ್ ಮಾಡೋದು ಮಾತ್ರ ಇವತ್ತು ನಿಮಗೆ ಹೇಳ್ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಯಾರಿ ಬಾಕ್ಸ್ ಫೋಲ್ಡಿಂಗ್ ಹೇಗೆ ಮಾಡೋದು ಅನ್ನೋದು ನಾನು ನಿಮಗೆ ಹೇಳ್ಕೊಡ್ತೀನಿ. ಈ ವಿಡಿಯೋಗೆ ಲೈಕ್ಸ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆನಾ? ಬನ್ನಿ, ಮತ್ತೆ ಯಾಕೆ ತಡ ಮಾಡೋದು, ಹೋಗಿ ಬೇಗ ಹೋಗಿ ಕಲ್ತ್ಕೊಂಡು ಬರೋಣ. ಓಕೆನಾ? ನನ್ನ ಜೊತೆ ನೀವು ಕಲ್ತ್ಕೊಳ್ಳಿ. ಯಾಕಂದರೆ ಇದು ತುಂಬ ನೀವು ಈಗ ನೋಡೋದು ಮತ್ತು ಸ್ಟಾಪ್ ಮಾಡೋದು ಮತ್ತು ಇದು ಮಾಡೋದೆಲ್ಲ ಮಾಡೋಕ್ಕೆ ಹೋದರೆ ಏನಾಗುತ್ತೆ, ನಿಮಗೆ ಕ್ಲಿಯರಾಗಿ ಗೊತ್ತಾಗಲ್ಲ. ಈ ವಿಡಿಯೋನ ಫಸ್ಟಿಂದ ಲಾಸ್ಟ್ವರೆಗೂ ನೋಡಿ, ಯಾಕಂದರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ನಾನು ಮೆಜರ್ಮೆಂಟ್ ಹೇಗೆ ತೊಗೋಬೇಕು, ಅದನ್ನು ಹೇಗೆ ಪ್ರೀಪ್ಲೇಟಿಂಗ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಓಕೆ, ಸ್ಯಾರಿ ಪ್ರೀಪ್ಲೇಟಿಂಗ್ ಮಾಡೋದಕ್ಕೆ ಏನೇನು ಬೇಕಂತ ಹೇಳ್ತೀನಿ. ನಾನಿವತ್ತು ನನ್ನ ಮದುವೆ ಸ್ಯಾರಿ ತೊಗೊಂಡಿದ್ದೀನಿ. ಯಾಕಂದರೆ ಎಲ್ರಿಗೂ ರೇಷ್ಮೆ ಸೀರೆ ಉಡೋದು ಕಷ್ಟ ಅಂತ ಅಂದ್ಕೊಂಡಿದ್ದೀರಾ, ಹಂಗಾಗಿ ನಾನು ಈಸಿ ಅಂತ ತೋರಿಸ್ಕೊಡ್ತೀನಿ. ಮತ್ತು ಇನ್ನೊಂದು ಈ ಥರ ಕ್ಲಿಪ್ ಬೇಕು, ಇದು ಹೋಲ್ಡ್ ಮಾಡೋದಕ್ಕೆ ಇದು ಕ್ಲಿಪ್ ಬೇಕು. ಇಲ್ಲಾಂದರೆ ಯಾರಾದರೂ ಹೆಲ್ಪ್ ಮಾಡ್ತಾರೆ ಅಂದರೆ ಓಕೆ, ಯಾಕಂದರೆ ಯಾವಾಗಲೂ ಯಾರೂ ಇರಲ್ಲಲ್ಲ. ಹಂಗಾಗಿ ಈ ಥರದೊಂದು ಕ್ಲಿಪ್ ತೊಗೊಂಡ್ರೆ ನಿಮಗೆ ತುಂಬಾ ಯೂಸ್ ಆಗುತ್ತೆ. ಅದಾದಮೇಲೆ ಪಿನ್ನು ಬಂದು ಇದು ಸ್ಯಾರಿ ಪಿನ್ನು ನಾವು ಲೇಪ್ರಾ ಕಂಪ್ನಿ ತೊಗೋಬೇಕು. ಯಾಕಂದರೆ ಇದು ಚೆನ್ನಾಗಿರುತ್ತೆ, ಹಾಗಾಗಿ ನಾವು ಲೇಪ್ರಾ ಕಂಪ್ನಿದೇ ತೊಗೊಂಡಿದ್ದೀನಿ. ಇವಾಗ ಬನ್ನಿ ಸ್ಟಾರ್ಟ್ ಮಾಡೋಣ. ಇನ್ನೂ ಯಾರಿಗೂ ಸ್ಯಾರಿ ಬಗ್ಗೆ ಗೊತ್ತೇ ಇಲ್ಲ ಅಂತ ಅನ್ನೋರಿಗೆ ಹೇಳ್ತಿದ್ದೀನಿ, ಈ ಥರ ನೀಟಾಗಿ ನೋಡ್ಕೊಳ್ಳಿ. ಹಿಂದೆ ಯಾವ್ದು ಹಾಕೋಬೇಕು, ಮುಂದೆ ಯಾವ್ದು ಹಾಕೋಬೇಕು ಅಂತ. ಒಂದೊಂದು ಸ್ಯಾರಿಲಿ ಸೇಮ್ ಇರುತ್ತೆ, ಇಲ್ಲೂ ಹಾಗೆ ಇರುತ್ತೆ ಮತ್ತು ಇಲ್ಲೂ ಹಾಗೆ ಇರುತ್ತೆ. ಅಕಸ್ಮಾತ್ ಅವರು ಇದೇನಿದು ಫಾಲ್ಸ್ ಹಾಕ್ಸಿದ್ರೆ ಅವರಿಗೆ ಗೊತ್ತಾಗುತ್ತೆ, ಹಾಕ್ಸಿಲ್ಲ ಅಂತಂದರೆ ಗೊತ್ತಾಗಲ್ಲ. ನೀಟಾಗಿ ನೋಡ್ಕೊಳ್ಳಿ. ಇದು ಬಂದು ಇಲ್ಲಿ ಸಿಕ್ಸೋದಕ್ಕೆ, ಇದು ಬಂದು ಒಂದು ಸ್ಯಾರಿ ಪಲ್ಲು ಇಲ್ಲಿದೆ, ಇದು ಇಲ್ಲಿದೆ. ಇದನ್ನು ತಗೊಂಡು ನಾವೇನು ಮಾಡಬೇಕು, ಅಕಸ್ಮಾತ್ ದಪ್ಪ ಇದ್ದೀನಿ, ನಮಗೆ ಸ್ಯಾರಿ ನೆರಿಗೆಗಳು ಜಾಸ್ತಿ ಬರಲ್ಲ ಅನ್ನೋರು ಏನು ಮಾಡಬೇಕು, ಸ್ಯಾರಿನ ಇದನ್ನು ಇಲ್ಲಿ ಸಿಗಿಸ್ಕೋಬೇಕಾದ್ರೆ ಎಲ್ಲಿ ಸಿಗಿಸ್ಬೇಕು ಅಂತ ತೋರಿಸ್ತೀನಿ ನೋಡಿ. ನಾನು ತುಂಬ ದಪ್ಪ ಇದ್ದೀನಿ, ಇಲ್ಲಿ ಇದು ನೆರಿಗೆಗಳು ಚಿಕ್ಕದಾಗಿ ಬರ್ತಾಯಿದೆ, ಒಂದೋ ಎರಡೋ ಬರ್ತಾಯಿದೆ, ಜಾಸ್ತಿ ಬರಬೇಕು ಅಂತ ಅಂದರೆ ನಾವೇನು ಮಾಡಬೇಕು, ಇಲ್ಲಿ ಮಧ್ಯದಿಂದ ಸಿಗಿಸ್ಕೋಬೇಕು. ಇಲ್ಲಿ ಮಧ್ಯದಿಂದ ನಾವೇನು ಮಾಡಬೇಕು, ಇಲ್ಲಿ ಸಿಗಿಸ್ಕೊಂಡು ಇಲ್ಲಿಂದ ತಗೋಬೇಕು. ಇಲ್ಲ ನಾನು ಮೀಡಿಯಮ್ ಆಗಿದ್ದೀನಿ, ಇಲ್ಲ ಸಣ್ಣಕ್ಕಿದ್ದೀನಿ, ಪರವಾಗಿಲ್ಲ, ನನಗೆ ಜಾಸ್ತಿ ನೆರಿಗೆನೇ ಬರ್ತಾಯಿದೆ ಅಂತಂದರೆ ಇಲ್ಲಿಂದನೇ ತೊಗೊಳ್ಳಿ, ಆಯಿತಾ? ನಾನೀಗ ಇಲ್ಲಿಂದನೇ ತೊಗೊಂಡಪ್ಪ ಇದ್ದೀನಿ ನಾನು ಅಂತ ಅಂದಾಗ ಏನು ಮಾಡಿ, ಇಲ್ಲಿಂದ ತೊಗೊಳ್ಳಿ. ಇವಾಗ ನಾನು ಇಲ್ಲಿಂದ ಮೆಜರ್ಮೆಂಟ್ ತೊಗೋತಾ ಇದ್ದೀನಿ. ಇಲ್ಲಿಂದ ಹಿಂಗೆ ತೊಗೊಂಡು ಒಂದು ರೌಂಡ್ ಹಾಕ್ಕೊಳ್ಳಿ. ಒಂದು ರೌಂಡ್ ತೊಗೊಂಡು ಏನು ಮಾಡಬೇಕು, ಇಲ್ಲಿಗೆ ತೊಗೊಳ್ಳಿ ಮೆಜರ್ಮೆಂಟು.
ಏಕೆಂದರೆ ನಾವು ಇಲ್ಲಿಂದ ನಾವು ಏನು ಮಾಡ್ತೀವಿ, ನೆರಿಗೆನ ಹಾಕ್ಕೋತೀವಿ. ಇಲ್ಲಿಂದ ನೆರಿಗೆ ಹಾಕಿದಾಗ ನಾವೇನು ಮಾಡಿರ್ತೀವಿ, ಪಿನ್ಗಳು ಮಾಡಿರ್ತೀವಲ್ವಾ, ಆವಾಗ ಹಿಂಗೆ ಸಿಗಿಸ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ. ಅಕಸ್ಮಾತ್ ನಾವೇನು ಮಾಡ್ತೀವಿ, ಇಲ್ಲಿಂದ ತೊಗೊಂಡು ಇಲ್ಲಿಗೆ ಸ್ಟಾಪ್ ಮಾಡಿದ್ರೆ ನೆರಿಗೆ ಇಲ್ಲಿಂದ ಹಾಕಿರ್ತೀವಿ ಅಂತ ಅಂದರೆ ಆವಾಗ ನಮಗೆ ಇದು ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗೋಲ್ಲ. ಹಂಗಾಗಿ ನಾವೇನು ಮಾಡ್ತೀವಿ, ಇಲ್ಲಿಂದ ಇಲ್ಲಿಗೆ ತೊಗೋತೀನಿ, ನಾನು ಇಲ್ಲಿಗೆ ತೊಗೋತೀನಿ ನೋಡಿ. ನಾನು ಇಲ್ಲಿ ಸಿಕ್ಸಿರೋದು ಇಲ್ಲಿದೆ, ಅದು ಸ್ವಲ್ಪ ಬಿಟ್ಟು ಸ್ವಲ್ಪ ಮುಂದೆ, ಅದಾದಮೇಲೆ ನೆರಿಗೆ ಇಲ್ಲಿ ಬರುತ್ತೆ, ಅವಾಗ ಸರಿ ಹೋಗುತ್ತೆ. ಇಲ್ಲಿಗೆ ನಾನು ಪಿನ್ ಹಾಕೋತೀನಿ, ಒಂದು ಸೇಫ್ಟಿ ಪಿನ್ ನೋಡಿ. ಇಷ್ಟ ಆಯಿತು, ಇಷ್ಟುದ್ದ ಇದೆ. ಇಲ್ಲ ಈ ಥರ ಆದರೂ ಮೆಷರ್ಮೆಂಟ್ ತೊಗೋಬೋದು ನೀವು. ಹೀಗೆ ನನಗೆ ಇಲ್ಲಿಗೆ ಸಾಕಾಗ್ತದೆ. ಇನ್ನೂ ಸಣ್ಣ ಇದ್ದಾರೆ ಅಂತ ಅಂದರೆ ಇಲ್ಲಿಗೆ ತೊಗೋಬೋದು, ಇಲ್ಲಿಗೆ ತೊಗೋಬೋದು. ಇಲ್ಲ ಸ್ವಲ್ಪ ದಪ್ಪ ಇದ್ದಾರೆ ಅಂತ ಅಂದರೆ ಇಲ್ಲಿಗೆ ತೊಗೋಬೇಕಾಗತ್ತೆ, ಇಲ್ಲಿ ತನಕ ತೊಗೋಬೇಕಾಗತ್ತೆ. ಇವಾಗ ನಾನು ಇಲ್ಲಿಗೆ ಒಂದು ಪಿನ್ ಹಾಕೋತಿದ್ದೀನಿ. ಓಕೆನಾ? ಅದಾದಮೇಲೆ ನೋಡಿ, ಇದು ಬಂದು ಪಲ್ಲು ಪಾರ್ಟು. ಇದು ಏನು ನಮ್ಮ ಸೆರ್ಗ್ ಇದೆಯಲ್ಲ, ಅದು ಪಲ್ಲು ಪಾರ್ಟು. ಓಕೆನಾ? ಅದನ್ನು ನಾನು ಏನು ಮಾಡ್ತಿದ್ದೀನಿ, ಈ ಥರ ಸಮ ಹಿಂಗೆ ಜೋಡಿಸ್ಕೊಂಡು ನಮಗೆ ಎಷ್ಟುದ್ದ ಬೇಕೋ ಅಷ್ಟುದ್ದನ್ನು ತೊಗೋತಾ ಇದ್ದೀನಿ ನೋಡಿ. ಹೀಗೆ ಇಟ್ಕೊಂಡು ನಿಮಗೆ ಎಷ್ಟುದ್ದ ಬೇಕೋ ಅಷ್ಟು ನಾನು ಹೆಂಗೆ ತೋರಿಸ್ತೀನಿ. ಇಲ್ಲಿ ಮಂಡಿಗಾಲಿರುತ್ತಲ್ಲ, ಇಲ್ಲಿ ಇರುತ್ತಲ್ಲ, ಇಲ್ಲಿಂದ ಇನ್ನು ಸ್ವಲ್ಪ ಮುಂದೆ ಇರಬೇಕು. ನಾನು ತೊಗೊಂಡಿದ್ದೀನಿ ಮೆಷರ್ಮೆಂಟು. ನಿಮ್ಗೆ ತೋರಿಸೋದಾದರೆ ಹಿಂಗೆ ತೋರಿಸ್ತೀನಿ ನೋಡಿ. ಕಾಣಿಸ್ತಾ ಇದೆಯಾ? ನಮ್ಮದು ಇದು ಕಾಲು ಇದೆಯಲ್ಲ, ಇಲ್ಲಿಂದ ಇನ್ನು ಸ್ವಲ್ಪ ಇಲ್ಲಿ ತನಕ ಇರಬೇಕು. ಓಕೆ, ಮೆಷರ್ಮೆಂಟ್ ತೋರಿಸಿದ್ನಲ್ಲ, ನಮ್ಮದು ಇದು ಮಂಡಿ ಇದೆಯಲ್ಲ, ಅದರಿಂದ ಸ್ವಲ್ಪ ಕಾಲು ಅಲ್ಲಿ ತನಕ ತೊಗೋಬೇಕು ನಾವು. ಇಲ್ಲ ನಿಮಗೆ ಎಷ್ಟುದ್ದ ಬೇಕೋ ಅಷ್ಟುದ್ದ ತೊಗೊಳ್ಳಿ. ಆಮೇಲೆ ಇಲ್ಲೊಂದು ಪಿನ್ ಹಾಕೋಬೇಕು. ಓಕೆ, ಅದಾದಮೇಲೆ ಮತ್ತೆ ನೀವು ಒಂದು ರೌಂಡ್ ಹೀಗೆ ಬಂದು, ನಾನು ಹಿಂದೆ ಹೋಗಿ ತೋರಿಸ್ತೀನಿ. ಕಾಣಿಸ್ತಾ ಇದೆಯಾ? ಹೀಗೆ ಬಂದು ಇಲ್ಲಿಗೆ ನಾವು ಒಂದು ಪಿನ್ ಹಾಕೋಬೇಕು. ನಮ್ಮ ಬಲಗಡೆ ಇರೋ ಕಾಲು ಇಲ್ಲಿ ಹತ್ರ ನಾವು ಪಿನ್ ಹಾಕೊಳ್ಳೋದು. ನಾನು ಸಾರಿ ಉಟ್ಕೋಬೇಕಾದ್ರೆ ತೋರಿಸ್ತೀನಿ. ಬಟ್ ಇಲ್ಲಿಂದ ಇಲ್ಲಿಗೆ ಸ್ವಲ್ಪ ತಗೊಂಡು ಇನ್ನೊಂದು ಸ್ವಲ್ಪ ಉದ್ದ ಇಷ್ಟು ಬಿಡಬೇಕು. ಇಲ್ಲಿಗೆ ಪಿನ್ ಬರುತ್ತೆ, ಅದಾದಮೇಲೆ ಇಲ್ಲಿಗೆ ಪಿನ್ ಬರುತ್ತೆ, ಇಲ್ಲಿಗೆ ಪಿನ್ ಹಾಕೋತೀವಿ. ಮತ್ತು ಇನ್ನು ಸ್ವಲ್ಪ ಇಷ್ಟು ಎಕ್ಸ್ಟ್ರಾ ಬಿಡಬೇಕು. ಯಾಕಂದರೆ ಇಲ್ಲಿ ನಮಗೆ ಲೈನ್ಸ್ ಬರುತ್ತಲ್ಲ, ಇಲ್ಲೆಲ್ಲ ನೆರಿಗೆ ಥರ ಬರುತ್ತೆ, ಅದಕ್ಕೆ ನಮಗೂ ಇಷ್ಟು ಗ್ಯಾಪ್ ಬೇಕು. ಓಕೆನಾ? ಇಲ್ಲಿಗೆ ಒಂದು ಪಿನ್ನ ಹಾಕೋಬೇಕು. ಈಗ ಮೆಷರ್ಮೆಂಟ್ ತೊಗೊಂಡಿದ್ದು ಆಯಿತು, ಅದನ್ನು ಪ್ರಿಪ್ಲೇಟಿಂಗ್ ಮಾಡೋಣ. ಮೆಷರ್ಮೆಂಟ್ ಎಲ್ಲ ತೊಗೊಂಡಿದ್ದಾಯಿತು, ಇವಾಗ ಪ್ರಿಪ್ಲೇಟಿಂಗ್ ಮಾಡೋಣ. ಪ್ರಿಪ್ಲೇಟಿಂಗ್ ಮಾಡೋದಕ್ಕೆ ಯಾರಾದರೂ ಹೆಲ್ಪ್ ಇದ್ದರೆ ಓಕೆ, ಹೆಲ್ಪ್ ಇಲ್ಲ ಅಂತಂದರೆ ಏನು ಮಾಡಬೇಕು, ಇಲ್ಲ ನಿಮ್ಮ ಮನೆಗೆ ಟೀ ಟೇಬಲ್ ಇದ್ದರೆ ಅದನ್ನು ಯೂಸ್ ಮಾಡ್ಕೊಳ್ಳಿ. ನಮ್ಮ ಮನೆಗೆ ಐರನ್ ಮಾಡೋದಕ್ಕೆ ಅಂತ ಟೇಬಲ್ ಇದೆ, ಹಾಗಾಗಿ ನಾನು ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ನೋಡಿ. ಈಗ ನಿಮಗೆ ಕಾಣಿಸುತ್ತಾ? ಓಕೆ, ಇಲ್ಲೇ ತೋರಿಸ್ತೀನಿ. ಇದು ಪಲ್ಲು ಪಾರ್ಟು. ನಾವು ಪಿನ್ ಹಾಕಿರೋದೆಲ್ಲ ನೋಡ್ಕೊಳ್ಳಿ ನೀಟಾಗಿ. ಪಲ್ಲು ಎಲ್ಲ ಫಸ್ಟು ನಾವು ಪ್ರಿಪ್ಲೇಟಿಂಗ್ ಮಾಡ್ಕೊಳ್ಳೋಣ, ಆಮೇಲೆ ಮಧ್ಯದಲ್ಲಿ ಮಾಡ್ಕೊಳ್ಳೋಣ. ತೋರಿಸ್ತೀನಿ ನಮಗೆ ಎಷ್ಟು ಮಧ್ಯದಲ್ಲಿ ಪ್ರಿಪ್ಲೇಟಿಂಗ್ ಮಾಡ್ಕೊಳ್ಳೋದಕ್ಕೆ ಎಷ್ಟು ಸ್ಪೇಸ್ ಇದೆ ಅಂತ ನೋಡಿ. ಪಿನ್ ಹಾಕಿರೋದು ಇಲ್ಲೊಂದಿದೆ. ಓಕೆನಾ? ಇದು ಸೆರ್ಗ್ ಪಾರ್ಟ್ದು. ಅದಾದಮೇಲೆ ಇಲ್ಲಿ ಸೆರ್ಗ್ ಇಲ್ಲಿಂದ ಬಂದಮೇಲೆ ಇದು ಇಲ್ಲೊಂದು ಪಿನ್ ಇದೆ, ಈ ಪಿನ್ನಿಂದ ತೊಗೊಳ್ಳಿ. ಆ ಸೆರ್ಗು ಬಿಟ್ಟು ಈ ಪಿನ್ನು ಮತ್ತು ಇಲ್ಲೊಂದು ಹಾಕ್ಕೊಂಡಿದ್ದೀವಲ್ಲ, ನಾವು ಸೊಂಟದ್ದು ಅಳತೆ ತೊಗೊಂಡಿದ್ದೀವಲ್ಲ ಎಷ್ಟು ಹಾಕ್ಕೋಬೇಕಂತ, ಆ ಪಿನ್ ಇಲ್ಲಿದೆ ನೋಡಿ. ಇಷ್ಟಿದೆ, ನಂಗೆ ತುಂಬಾ ಇದೆ, ಇಷ್ಟು ಇದೆ. ಈ ಮಧ್ಯದ್ದು ಏನು, ಇದು ನೆರಿಗೆ ಹಾಕೋದಕ್ಕೆ. ಓಕೆನಾ? ಮಧ್ಯದಲ್ಲಿ ಸಿಗಿಸ್ಬೋದಕ್ಕೆ. ಮತ್ತು ಈಗ ಇದು ನಮ್ಮದು ಪಲ್ಲು ಪಾರ್ಟು. ಪಲ್ಲುನ ಹೇಗೆ ನಾವು ಪ್ರಿಪ್ಲೇಟಿಂಗ್ ಮಾಡಬೇಕು ಅಂತ. ಇದು ಪಲ್ಲು ತೊಗೊಂಡಿದ್ದೀವಾ, ತೊಗೊಂಡಾದ್ಮೇಲೆ ನಾವು ಹಿಂಗೆ ಹಾಕೋತೀವಲ್ವಾ. ಸೊ ನಾವು ಪ್ರಿಪ್ಲೇಟಿಂಗ್ ಮಾಡಬೇಕಾದ್ರೆ ಏನು ಮಾಡಬೇಕು, ಇಲ್ಲಿಂದ ಇಲ್ಲಿಂದ ಮಾಡಬಾರ್ದು. ಈ ಕೆಳಗಡೆ ಇದೆಯಲ್ಲ, ಈ ಪಾರ್ಟನ್ನ ಇಟ್ಕೋಬೇಕು. ಓಕೆನಾ? ಗೊತ್ತಾಯ್ತಾ? ಇದು ನಾವು ಸೇರಿ ಹಿಂಗೆ ಹಾಕೋತೀವಿ ಅಂತ ಅಂದರೆ ನೋಡಿ, ಇಲ್ಲಿಂದ ತೊಗೋಬೇಕು. ಇದನ್ನು ನಾವು
ಇದನ್ನು ತೊಗೊಂಡಿದ್ದೀವಲ್ವಾ, ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಳ್ಳಿ. ನಿಮಗೆ ಅಕಸ್ಮಾತ್ ಇದು ಚಿಕ್ಕದಾಗಿ ಬೇಕು ಅಂತ ಅಂದರೆ ಇಷ್ಟು ತೊಗೋತೀರಾ, ಇಷ್ಟು ಬೇಕಾ ನಿಮಗೆ, ಓಕೆನಾ? ಇಷ್ಟು ಬೇಕು ಅಂತ ಅಂದಾಗ ಇದನ್ನು ಏನು ಮಾಡ್ತೀರಾ ನೀವು, ಇಷ್ಟು ನಮಗೆ ಪಲ್ಲು ಪಾರ್ಟ್ ಬೇಕು ಅಂತಂದಾಗ ಅದ್ರ ಮುಕ್ಕಾಲು ಭಾಗಕ್ಕೆ ಈ ಥರ ಫೋಲ್ಡ್ ಮಾಡ್ಕೋಬೇಕು. ಈ ಮೇಲಕ್ಕೆ ಫೋಲ್ಡ್ ಮಾಡ್ಕೋಬೇಕು, ಒಳಗಡೆಗೆ ಫೋಲ್ಡ್ ಮಾಡಬಾರ್ದು, ಹಿಂಗೆ ಮೇಲೆ ಫೋಲ್ಡ್ ಮಾಡ್ಕೋಬೇಕು. ನನಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕು, ನಾನು ಹಂಗಾಗಿ ಇಲ್ಲಿ ತನಕ ತೊಗೋತೀನಿ. ಇಷ್ಟು ಬೇಕು ಅಂತ ನನಗೆ, ಇಷ್ಟು ಬೇಕು ನನಗೆ. ಸೊ ಹಂಗಾಗಿ ನಾನು ಏನು ಮಾಡ್ತೀನಿ, ಇದು ಮುಕ್ಕಾಲು ಭಾಗಕ್ಕೆ ಹೀಗೆ ಮಾಡ್ಕೋತಾ ಇದ್ದೀನಿ ನೋಡಿ. ಇದು ಇಷ್ಟು ನನಗೆ ಪಲ್ಲು ಪಾರ್ಟ್ ಬೇಕು, ಹಂಗಾಗಿ ನಾನಿದು ಮಧ್ಯ ಮುಕ್ಕಾಲು ಭಾಗಕ್ಕೆ ಹಿಂಗೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಹಿಂಗೆ ಫೋಲ್ಡ್ ಮಾಡಿಕೊಂಡು ಇಲ್ಲಿ ಇಟ್ಕೋಬೇಕು. ನಾನು ಇಲ್ಲೇ ಇಟ್ಕೊಂಡಿದ್ದೆ ತಾನೇ ನೋಡಿ, ಇದು ಮುಕ್ಕಾಲು ಭಾಗಕ್ಕೆ ಹಿಂಗೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಬಟ್ ಇಲ್ಲಿ ಇಟ್ಕೊಂಡು ಇದನ್ನು ಮುಕ್ಕಾಲು ಭಾಗ ನಾವು ಇಲ್ಲಿ ಇಟ್ಕೊಂಡು ಈಗ ನಾವು ನೆರಿಗೆ ಹಾಕೋಬೇಕು ನೋಡಿ. ಹಾಕೋತಾ ಇದ್ದೀನಿ. ಇಲ್ಲಿ ಇದು ಫೋಲ್ಡ್ ಮಾಡಿದ್ದೀನಿ, ಮುಕ್ಕಾಲು ಭಾಗ ಇರೋದು ನಿಮ್ಗೆ ಹಿಂಗೆ ತೋರಿಸ್ತೀನಿ. ಕಾಣಿಸ್ತಾ ಇದೆಯಾ? ಇಷ್ಟು ನಮಗೆ ಪಲ್ಲು ಪಾರ್ಟು, ಇದು ಓಪನ್ ಮಾಡಿದಾಗ ಗೊತ್ತಾಗುತ್ತೆ. ಇಷ್ಟು ನಮಗೆ ಇಷ್ಟು ಬೇಕು, ನಮಗೆ ಅಳತೆ ಚಿಕ್ಕದಾಗಿ ಬೇಕು ಅಂದರೆ ಚಿಕ್ಕದಾಗಿ ಹಾಕ್ಕೊಳ್ಳಿ. ಅದ್ರ ಮುಕ್ಕಾಲು ಭಾಗಕ್ಕೆ ಈ ಥರ ಫೋಲ್ಡ್ ಮಾಡಿ ಇಟ್ಕೊಳ್ಳಿ. ಫೋಲ್ಡ್ ಮಾಡಿದ್ದು ಮತ್ತು ಇಲ್ಲಿಗೆ ತೊಗೋಬೇಡಿ, ಇಲ್ಲಿ ಇಟ್ಕೋಬೇಕು ಆಯಿತಾ? ಫೋಲ್ಡ್ ಮಾಡಿರೋದು ಇಲ್ಲಿದೆ. ಇದರ ಅಳತೆಗೆ ನಾವೇನು ಮಾಡ್ತೀವಿ, ಎಲ್ಲನೂ ಹಂಗೆ ನೆರಿಗೆ ಹಾಕೋತೀವಿ ಆಯಿತಾ? ನೋಡಿ ಈ ಥರ ಏನಿದು ಕುಚ್ಚು ಕಟ್ಸಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಕುಚ್ಚು ಕಟ್ಸಿಲ್ಲ ಅಂದರೆ ಸ್ವಲ್ಪ ಈಸಿಯಾಗಿ ಮಾಡ್ಬೋದು. ಇದು ಕುಚ್ಚು ಕಟ್ಸಿದ್ರೆ ಸ್ವಲ್ಪ ಅದೇ ಹಿಂಗೆ ಇಟ್ಕೋಬೇಕಾದ್ರೆ ಅದೇ ಸಿಗುತ್ತೆ, ಸ್ವಲ್ಪ ಕಷ್ಟ ಆಗುತ್ತೆ. ಈ ಥರ ಮಾಡಿದಾಗ ನಿಮಗೆ ಏನಾಗುತ್ತೆ ಅಂದರೆ ಇಲ್ಲಿ ಬರುತ್ತಲ್ಲ ನೆರಿಗೆಗಳು, ಅವು ನಿಮಗೆ ಏನಾಗುತ್ತೆ ಜಾಸ್ತಿ ಬರುತ್ತೆ. ಇಲ್ಲ ಅಂತ ಅಂದರೆ ಚಿಕ್ಕದಾಗಿ ಬಂದ್ಬಿಡುತ್ತೆ. ನಾವು ಎಷ್ಟು ಬೇಕೋ ಅದರ ಅಳತೆಗೆ ತೊಗೊಂಡಾಗ ಅಲ್ಲಿ ಹಿಂದೆ ಮುಂದೆನೂ ಬಂದ್ಬಿಡುತ್ತೆ. ನಾವೇನು ಮಾಡಿದಾಗ ಈ ಥರ ಮುಕ್ಕಾಲು ಭಾಗ ಮಾಡಿ ತೊಗೊಂಡಾಗ ಏನಾಗುತ್ತೆ, ಇದ್ರ ಮುಕ್ಕಾಲು ಭಾಗದಲ್ಲಿ ತೊಗೊಂಡಿರ್ತೀವಲ್ಲ ಅದೆಲ್ಲ ಒಳಗಡೆ ಹೋಗುತ್ತೆ, ಇದು ಮಾತ್ರ ಮೇಲೆ ಕಾಣಿಸುತ್ತೆ, ಇದು ಔಟ್ಸೈಡ್ ಬರಲ್ಲ ಆಯಿತಾ? ನಾವೇನಾದರೂ ಹೀಗೆ ಹಾಕ್ಕೊಂಡ್ವಿ ಅಂತ ಅಂದರೆ ಒಂದು ಹಿಂದೆ ಮುಂದೆ ಇದೆಲ್ಲ ಆಚೆ ಬರೋ ಥರ ಆ ಥರ ಎಲ್ಲ ಆಗುತ್ತೆ. ನಾವು ಈ ಥರ ಫೋಲ್ಡ್ ಮಾಡಿ ಹಾಕಿದಾಗ ಏನಾಗುತ್ತೆ, ಎಲ್ಲ ಇದ್ರ ಒಳಗಡೆನೇ ಇರುತ್ತೆ, ಎಲ್ಲ ಈ ಮೆಜರ್ಮೆಂಟಲ್ಲೇ ಇರುತ್ತೆ ಎಲ್ಲನೂ. ನಾವು ಇದು ಬಿಟ್ಟಾಗ ಇದು ಮಾತ್ರ ದೊಡ್ಡದಾಗಿರುತ್ತೆ. ಏನಾದರೂ ಮಧ್ಯದಲ್ಲಿ ಮಿಸ್ಟೇಕ್ ಆದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ, ಯಾಕಂದರೆ ನನ್ನ ಭಾಷೆನೇ ಬೇರೆ ಆಗಿರುತ್ತೆ. ನೀವು ಅದನ್ನೆಲ್ಲ ಏನಂತೀರ ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿರೋ ಥರ ನಾನು ಹೇಳ್ಕೊಡ್ತಾ ಇದ್ದೀನಿ. ಇದೆಲ್ಲ ಆದಮೇಲೆ ಏನು ಮಾಡ್ತೀವಿ, ಇದನ್ನು ಬಿಟ್ಬಿಟ್ಟು ಇದನ್ನು ನೀಟಾಗಿ ಜೋಡಿಸ್ಕೋಬೇಕು ನೋಡಿ. ಇದನ್ನೆಲ್ಲ ನೀಟಾಗಿ ಸಮಕ್ಕೆ ಜೋಡಿಸ್ಕೋಬೇಕು. ಇದನ್ನು ನೀಟಾಗಿ ಸಮಕ್ಕೆ ಎಲ್ಲ ಸಮ ಬರೋ ಥರ ಜೋಡಿಸ್ಕೋಬೇಕು. ಹಿಂದೆ ಮುಂದೆ ಇರಬಾರ್ದು, ಹಿಂದೆ ಮುಂದೆ ಇದ್ದರೆ ಇಲ್ಲಿ ಹಾಗೆ ಕಾಣಿಸುತ್ತೆ. ಇದು ಕುಚ್ಚು ಕಟ್ಟಿರೋದ್ರಿಂದ ಸ್ವಲ್ಪ ಹಂಗೆ ಕಷ್ಟ ಕಾಣಿಸಿಲ್ಲ ನೋಡಿ. ಹಿಂಗೆ ಹಾಕ್ಕೊಂಡು ಇಲ್ಲಿ ಒಂದು ಪಿನ್ ಹಾಕೋಬೇಕು. ಇಲ್ಲಿ ಒಳಗಡೆಯಿಂದ ಒಂದು ಪಿನ್ ಹಾಕೋಬೇಕು. ಓಕೆನಾ? ಇದು ರೆಡಿ ಆಯಿತು ನೋಡಿ. ಇದನ್ನು ಇಲ್ಲಿ ಪಿನ್ ಮಾಡ್ಕೊಂಡಿರೋದನ್ನ ಇಲ್ಲಿ ಹೋಲ್ಡ್ ಮಾಡ್ಕೋಬೇಕು. ಅದಕ್ಕೆ ಕ್ಲಿಬ್ ಬೇಕು ಅಂತ ಹೇಳಿದ್ದು. ಕ್ಲಿಬ್ ಹಾಕ್ಕೊಂಡು ಈ ಥರ ಹೋಲ್ಡ್ ಮಾಡ್ಕೊಬೇಕು. ಇಲ್ಲ ಅಕಸ್ಮಾತ್ ಯಾರಾದರೂ ಇದ್ದಾರೆ ಹೆಲ್ಪ್ಗೆ ಅಂತಂದರೆ ಅವರಿಗೆ ಕೊಡಿ ಇಟ್ಕೊಳ್ಳೋದಕ್ಕೆ. ಅಲ್ಲಿಂದ ನಮಗೆ ನಮಗೆ ಇಲ್ಲಿ ಜಾಯಿಂಟ್ ಇದೆಯಲ್ಲ, ಕಾಣಿಸ್ತಾ ಇದೆಯಾ? ಈ ಜಾಯಿಂಟ್ ಇದೆಯಲ್ಲ, ಈ ಜಾಯಿಂಟ್ವರೆಗೂ ಇಲ್ಲಿವರೆಗೂ ಒಂದು ಮಳ ಅಂತ ಕರೀತಾರಲ್ಲ, ಅಷ್ಟು ಇಲ್ಲಿವರೆಗೂ ನಾವು ಪಿನ್ ಹಾಕೋಬೇಕಾಗತ್ತೆ. ಆಮೇಲೆ ಇದನ್ನು ನಾವು ಫಸ್ಟು ಹೇಗೆ ಪ್ರಿಪ್ಲೇಟ್ ಮಾಡೋದು ಅಂತ ಹೇಳ್ತೀನಿ ನೋಡಿ. ನಮ್ಮದು ಇಷ್ಟು ತೊಗೊಂಡಿದ್ದೀನಿ, ನನಗೆ ಇಷ್ಟು ಪಲ್ಲು ಬೇಕು ಅಂತ. ನಿಮಗೆ ಎಷ್ಟು ತೊಗೊಂಡಿರ್ತೀರೋ ಅಷ್ಟು. ಮತ್ತು ನಾನೇನು ಮಾಡ್ತೀನಿ, ಇಲ್ಲಿ ಫೋಲ್ಡ್ ಮಾಡ್ತಾಯಿದ್ದೀನಿ ಮುಕ್ಕಾಲು ಭಾಗಕ್ಕೆ. ಮತ್ತು ಫೋಲ್ಡ್ ನಾವು ಆವಾಗಲೇ ಹೆಂಗೆ ತೊಗೊಂಡಿರ್ತೀವೋ ಅಷ್ಟು ನಾವು ಮೆಷರ್ಮೆಂಟ್ ಮಾಡ್ಕೋಬೇಕು. ಫೋಲ್ಡ್ ಮಾಡಿಕೊಂಡು ಆಮೇಲೆ ಇಲ್ಲಿ ಒಂದು ಕೈನ ಈ ರೀತಿ ಇಟ್ಕೋಬೇಕು. ಇದು ನೋಡಿ ಇಲ್ಲಿದೆಯಾ? ಇವಾಗ ಈ ಕೈನ ಈ ರೀತಿ ಇಟ್ಕೋಬೇಕು. ಹಿಂಗೆ ಇಟ್ಕೋಬೇಕು. ಹಿಂಗೆ ಇಟ್ಕೊಂಡು ಈ ಕಡೆ ಹಿಂಗೆ ತಳ್ಳಬೇಕು. ಆವಾಗ ನಾವಿಲ್ಲಿ ಹೋಲ್ಡ್ ಮಾಡ್ಕೋಬೇಕು. ಮತ್ತು ಈ ಕಡೆಯಿಂದ ಹೀಗೆ ತಳ್ಳಿದ್ರೆ ನಾವು ಇಲ್ಲಿ ಹೋಲ್ಡ್ ಮಾಡ್ಕೋಬೇಕು. ಇಲ್ಲಿ ನೋಡಿ ಇಲ್ಲಿ ಹಿಂಗೆ ಹೋಲ್ಡ್ ಮಾಡಿಕೊಂಡು ಹಿಂಗೆ ಇಟ್ಕೋಬೇಕು. ಇಲ್ಲಿ ಹೋಲ್ಡ್ ಮಾಡಿಕೊಂಡು
ಇಲ್ಲಿ ಇಟ್ಕೋಬೇಕು ನೋಡಿ. ಇಲ್ಲಿ ಇಟ್ಕೊಂಡಿದ್ದೀನಿ. ಮತ್ತು ಈ ಕಡೆಯಿಂದ ಈ ಬೆರಳುಗಳಿದೆಯಲ್ಲ ಇಲ್ಲಿ ಹೋಲ್ಡ್ ಮಾಡಿಕೊಂಡು ಈ ಬೆರಳುಗಳಲ್ಲಿ ನಾವು ಹಿಂಗೆ ತಳ್ಳಬೇಕು. ಓಕೆನಾ? ಈಗ ನಾವು ಹಿಂಗೆ ತಳ್ಳಿದ್ರೆ ಮತ್ತೆ ಇಲ್ಲಿ ಹೋಲ್ಡ್ ಮಾಡಿಕೊಂಡು ಇವೆರಡು ಬೆರಳಲ್ಲಿ ಹಿಂಗೆ ಇಟ್ಕೋಬೇಕು. ಅದೇ ಥರ ಮಾಡಬೇಕು, ನಾವು ಬಿಡಬಾರ್ದು. ಓಕೆನಾ? ಈ ಥರ ಮಾಡ್ಕೊಂಡು ಹೋಗಬೇಕು. ನಿಧಾನಕ್ಕೆ ಪ್ರಾಕ್ಟೀಸ್ ಮಾಡಿ ಬರುತ್ತೆ. ನಾನು ಫಸ್ಟಲ್ಲಿ ಏನು ಮಾಡ್ತಾಯಿದ್ದೆ ಅಂದರೆ ಬಿಟ್ಬಿಡ್ತಾ ಇದ್ದೆ ನಾನು. ಆಯಿತಾ? ಅದಾದಮೇಲೆ ಇದನ್ನು ತೆಗಿಬೇಕು. ನಮಗೆ ಇಲ್ಲಿ ಈ ಥರ ಬಂದಿರುತ್ತೆ ನೋಡಿ. ಒಂದು ಇಲ್ಲ ನಿಮಗೆ ಹಾಗೆ ಬರುತ್ತೆ ಅಂತ ಅಂದಾಗ ಏನು ಮಾಡಿದ್ರೆ ಅದನ್ನು ಬಿಟ್ಬಿಟ್ಟು ಹಿಂಗೆ ಅಂದಾಗ ಅದು ಬೇರೆ ಥರ, ಅದು ತೋರಿಸಿ ಇನ್ನೊಂದು ಸರಿ ಹಿಂಗೆ ಇಟ್ಕೊಂಡು ನೋಡಿ ಇಲ್ಲಿಂದ ಇಷ್ಟು ಇಲ್ಲಿ ತನಕ ಪಿನ್ ಹಾಕ್ಕೋಬೇಕಲ್ಲ. ಸೊ ಹಂಗಾಗಿ ನಾನು ಏನು ಮಾಡ್ತಾಯಿದ್ದೀನಿ, ಇಲ್ಲಿ ಹೋಲ್ಡ್ ಮಾಡ್ಕೋತೀನಿ. ಇದು ಮಾಡಿಕೊಂಡು ನೀಟಾಗಿ ಎಲ್ಲನೂ ಜೋಡಿಸ್ಕೋತಾ ಇದ್ದೀನಿ. ಹೀಗೆ ಜೋಡಿಸ್ಕೋಬೇಕು. ಇದನ್ನು ನೀಟಾಗಿ ಜೋಡಿಸ್ಕೋಬೇಕು. ಫಸ್ಟ್ ನಾನು ಹೇಳಿದ್ನಲ್ಲ ಹಿಂಗೆ ಹೋಲ್ಡ್ ಮಾಡಿಕೊಂಡು ಅದನ್ನೆಲ್ಲ ತಗೊಂಡು ಅದಾದಮೇಲೆ ಹೀಗೆ ಹಿಂಗೆ ಜೋಡಿಸ್ಕೊಂಡು ಹಿಂಗೆ ಮಾಡ್ಕೊಂಡು ಒಂದು ಪಿನ್ ಹಾಕೋಬೇಕಿಲ್ಲಿ. ಇಲ್ಲಿ ಹೋಲ್ಡ್ ಮಾಡ್ಕೊಂಡಿದ್ದೀವಲ್ಲ, ಇಲ್ಲಿ ಹಿಂದೆಯಿಂದ ಪಿನ್ನ ಹಿಂಗೆ ಹಾಕೋಬೇಕು. ಪಿನ್ ಅಕಸ್ಮಾತ್ ಹೋಗಿಲ್ಲ ಅಂದರೆ ಹಿಂಗೆ ಅಲ್ಲಾಡ್ಸಿದ್ರೆ ಅದು ಹೋಗುತ್ತೆ. ಆಮೇಲೆ ಹೀಗೆ ಪಿನ್ನ ಹಾಕ್ಕೊಳ್ಳಿ. ಅದಾದಮೇಲೆ ಇದು ಆಯ್ತಲ್ವಾ, ಮತ್ತೆ ಇದನ್ನು ಹಿಂದೆ ಹಾಕ್ಕೊಂಡು ಇದು ಕರೆಕ್ಟಾಗಿದೆಯಾ ಅನ್ನೋದನ್ನು ನೋಡ್ಕೊಳ್ಳೋಣ. ಇಲ್ಲಿ ಈಗ ನಾನು ಪಿನ್ನ ಹಾಕಿರೋದನ್ನ ಇಲ್ಲಿ ಹೋಲ್ಡ್ ಮಾಡಿಕೊಂಡು ಕ್ಲಿಪ್ ಹಾಕ್ಕೊಂಡೆ. ಇವಾಗ ಈ ಪಿನ್ ಹಾಕಿರೋದನ್ನ ರಿಮೂವ್ ಮಾಡಿಕೊಂಡು ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ ನೋಡಿ. ಈಗ ತಗೊಂಡು ನೀಟಾಗಿ ಇದನ್ನು ಜೋಡಿಸ್ಕೋಬೇಕು. ಹಿಂದೆ ಮುಂದೆ ಎಲ್ಲ ಇರುತ್ತೆ, ಅದನ್ನು ನೀಟಾಗಿ ತಗೊಂಡು ಈ ರೀತಿ ಜೋಡಿಸ್ಕೊಳ್ಳಿ. ನೋಡಿ ಹೀಗೆ ಜೋಡಿಸ್ಕೊಂಡು ಇಲ್ಲೂ ಈ ರೀತಿ ಮಾಡಿ ಪಿನ್ನನ್ನು ಹಾಕೋಬೇಕು. ಅದೇ ರೀತಿ ನಾವು ಎಲ್ಲಿ ತನಕ ಮೆಜರ್ಮೆಂಟ್ ಮಾಡಿರ್ತೀವೋ ಇವಾಗ ಮತ್ತೆ ಇಲ್ಲಿ ಪಿನ್ ಹಾಕಿ ಇನ್ನೊಂದು ಇಷ್ಟೇ ಅಳತೆಯಲ್ಲಿ ಈ ಜಾಯಿಂಟ್ ಇದೆಯಲ್ಲ, ಈ ಜಾಯಿಂಟ್ ಹತ್ರ ಇಲ್ಲಿ ಇಷ್ಟೇ ಒಂದು ಮೊಳ ಅಂತೀವಲ್ಲ, ಮತ್ತೆ ಇನ್ನೊಂದು ಮೊಳಕ್ಕೆ ಪಿನ್ ಹಾಕ್ಕೋಬೇಕು. ಅದಾದಮೇಲೆ ನೆಕ್ಸ್ಟು ಇಲ್ಲಿ ನಾವು ಪಿನ್ ಹಾಕ್ಕೊಂಡಿರ್ತೀವ ಅಲ್ಲಿ ನಾವು ಯಾವ ರೀತಿ ಮಾಡಬೇಕಂತ ನಾನು ಆಮೇಲೆ ಹೇಳ್ಕೊಡ್ತೀನಿ. ಫಸ್ಟ್ ಪಿನ್ ಹಾಕ್ಕೊಂಡ್ಬಂದ್ಬಿಡ್ತೀನಿ. ಮತ್ತು ನೀವು ಹೀಗೆ ಮಾಡಬೇಕಂತ ಏನಿಲ್ಲ, ಹೀಗಾದರೂ ಮಾಡ್ಬೋದು. ಮತ್ತೆ ಫೋಲ್ಡ್ ಮಾಡಿ ಹಿಂಗೆ ಮಾಡಿಕೊಂಡು ಇಲ್ಲಿ ಪಿನ್ ಹಾಕ್ಕೋಬೋದು, ಹಾಗಾದರೂ ಮಾಡ್ಬೋದು. ಇಲ್ಲ ಸ್ಯಾರಿ ಸ್ವಲ್ಪ ಚೆನ್ನಾಗಿದೆ, ಹಿಂಗೆ ಇದು ನೆರಿಗೆಗಳೆಲ್ಲ ಕಾಣಿಸ್ತಾ ಇದೆ ಅಂತಂದಾಗ ಹೀಗೂ ಮಾಡ್ಬೋದು. ನೋಡಿ ಹಿಂಗೆ ಇಟ್ಕೊಂಡು ನೀಟಾಗಿ ಒಂದದನ್ನೇ ಜೋಡಿಸ್ಕೋಬೋದು. ಇಲ್ಲ ಅಂತಂದರೆ ನೀಟಾಗಿ ನೋಡಿ ಇಲ್ಲಿಲ್ವಾ, ಅವಾಗ ಅದನ್ನು ನೀವು ಹೀಗೆ ಮಾಡ್ಕೋಬೇಕು. ಹೀಗೆ ಮಾಡ್ಕೊಂಡಾಗ ಬರುತ್ತೆ. ಹಿಂಗೆ ಮಾಡಿಕೊಂಡು ಹಿಂಗೆ ಮಾಡ್ಕೋಬೇಕು. ಅದಾದಮೇಲೆ ಇಲ್ಲಿಗೆ ಇನ್ನೊಂದಾಯಿತು. ಮತ್ತು ನೋಡಿ ನಾವು ಪಿನ್ ಹಾಕ್ಕೊಂಡಿರೋದು ಇಲ್ಲಿದೆ, ನಾವು ಪಿನ್ ಮಾಡ್ಕೊಳೋ ಅಂಥದ್ದು. ಅಲ್ಲಿ ನಾವೇನು ಮಾಡಬೇಕು, ಅದೇ ಥರದ ಸಮಕ್ಕೆ ಜೋಡಿಸ್ಕೊಂಡು ಮಾಡಬಾರ್ದು. ಯಾಕಂದರೆ ನಮಗೆ ಇಲ್ಲಿ ನೀಟಾಗಿ ಐರನ್ ಮಾಡಿ ನೀಟಾಗಿ ನೆರಿಗೆಗಳು ಕೂರೋದ್ರಿಂದ ಇಲ್ಲಿ ನಾವೇನು ಮಾಡಬೇಕು, ಇಲ್ಲಿಂದ ತೊಗೊಳ್ಳಿ. ಇದು ನೋಡಿ ಫಸ್ಟ್ದು ಇಲ್ಲಿ ಮೇಲೆ ಬರುತ್ತಲ್ಲ, ಅದಕ್ಕೂ ಇದಕ್ಕೂ ಎಷ್ಟಿರಬೇಕಂದ್ರೆ ಒಂದು 1/4 ಇಂಚಷ್ಟು ಇಷ್ಟು ಗ್ಯಾಪ್ ಇರಬೇಕು. 1/4 ಇಂಚಷ್ಟು ಗ್ಯಾಪನ್ನು ಕೊಡಿ. ನೋಡಿ ಇಷ್ಟು ಗ್ಯಾಪನ್ನು ಕೊಟ್ಟು ಟೈಟಾಗೆ ಹೋಲ್ಡ್ ಮಾಡಿಟ್ಕೊಳ್ಳಿ. ಮತ್ತು ಅದೇ ಹಂಗೆ ಎಲ್ಲನೂ ಸ್ವಲ್ಪ 1/4 ಇಂಚಷ್ಟು ಗ್ಯಾಪ್ ಕೊಟ್ಕೊಂಡು ಇಟ್ಕೊಳ್ಳಿ. ನೋಡಿ ಈ ರೀತಿ ಕಾಣಿಸ್ತಾ ಇದೆಯಾ? 1/4 ಇಂಚಷ್ಟು ನೀವು ಗ್ಯಾಪ್ ಕೊಟ್ಕೊಂಡು ಹೋಲ್ಡ್ ಮಾಡಿ ಇಡಬೇಕು. ನೋಡಿ ನಾನು ಹೆಂಗೆ ಹೋಲ್ಡ್ ಮಾಡ್ತಾಯಿದ್ದೀನಿ, 1/4 ಇಂಚಷ್ಟು ಗ್ಯಾಪ್ ಕೊಟ್ಟು ಹೋಲ್ಡ್ ಮಾಡಿ ಇಟ್ಕೋತಾ ಇದ್ದೀನಿ.
ಹಿಂಗೆ ಕಾಲು ಇಂಚಷ್ಟು ಪ್ರತಿಯೊಂದಕ್ಕೂ ಗ್ಯಾಪ್ ಕೊಟ್ಟು ನೀವು ಹೀಗೆ ಇಟ್ಕೋಬೇಕು. ಅದಾದಮೇಲೆ ಇಲ್ಲಿಗೆ ಪಿನ್ ಮಾಡಬೇಕು. ಪಿನ್ ಹಾಕ್ಕೊಂಡಿದ್ದೀರಲ್ಲ ಅಲ್ಲಿಗೆ ನಾನು ಪಿನ್ ಹಾಕೋತಾ ಇದ್ದೀನಿ. ನೋಡಿ ಇಲ್ಲಿ ಪಿನ್ ಹಾಕಿದ್ದೀನಿ. ಇವಾಗ ಪಿನ್ ಅಲ್ಲಿ ದೂರ ಇಟ್ಬಿಟ್ಟಿದ್ದೀನಿ, ಹಂಗಾಗಿ ಇದೇ ಪಿನ್ನ ತೊಗೊಂಡು ನಾನು ಇಲ್ಲಿಗೆ ಪಿನ್ ಹಾಕೋತಾ ಇದ್ದೀನಿ. ಒಂದು ಸರಿ ಹೋಲ್ಡ್ ಮಾಡಿ ಮತ್ತೆ ಬಿಟ್ಟರೆ ಮತ್ತೆ ಇನ್ನೊಂದು ಸರಿ ಮಾಡಬೇಕಾಗುತ್ತೆ. ಹೀಗೆ ಇಲ್ಲಿ ಪಿನ್ ಹಾಕೋಬೇಕು. ಕಾಣಿಸ್ತಾ ಇದೆಯಾ? ನೋಡಿ ಈ ರೀತಿ ಬರಬೇಕು, ಈ ರೀತಿ ಇರಬೇಕು. ಕಾಲು ಇಂಚ್ಗೂ ಗ್ಯಾಪ್ ಕೊಟ್ಟು ಈ ರೀತಿ ಇರಬೇಕು. ಈಗ ಪಲ್ಲು ಪಾರ್ಟು ರೆಡಿ ಆಯಿತು. ಇವಾಗ ನೋಡಿ ಇಲ್ಲಿಂದ ಇಲ್ಲಿಗೆ ಒಂದು ಪಿನ್ ಹಾಕ್ಕೊಂಡಿದ್ದೀನಿ, ಮತ್ತು ಇಲ್ಲಿಂದ ಇಲ್ಲಿಗೆ ಒಂದು ಪಿನ್ ಹಾಕ್ಕೊಂಡಿದ್ದೀನಿ, ಮತ್ತು ಇದು ಇಲ್ಲಿ ನಾವು ಇಲ್ಲಿ ಹಾಕ್ಕೊಳ್ಳೋದು ಪಿನ್. ಓಕೆನಾ? ಅದಾದಮೇಲೆ ಹೀಗೆ ಬರುತ್ತೆ. ನಾನು ಪಿನ್ ತೋರಿಸಿದ್ನಲ್ಲ ನಿಮಗೆ, ಒಂದೊಂದು ಇಂಚ್ ಯಾಕೆ ಗ್ಯಾಪ್ ಕೊಡಬೇಕು ಅಂತ ಅಂದರೆ ನಮಗೆ ನೀಟಾಗಿ ನೆರಿಗೆ ಹೀಗೆ ಕೂರುತ್ತೆ. ಇಲ್ಲ ಎಲ್ಲ ಜೋಡಿಸ್ಬಿಟ್ರೆ ಅದು ನೀಟಾಗಿ ಬರೋಲ್ಲ. ನಾವು ಹಿಂಗೆ ಅಂದಿದ ತಕ್ಷಣ ನೋಡಿ ಅದೇ ನೀಟಾಗಿ ಕುತ್ಕೊಳ್ಳುತ್ತೆ, ಒಂದೊಂದು ನೀಟಾಗಿ ಈ ಥರ ಬರುತ್ತೆ. ಇದನ್ನು ಐರನ್ ಮಾಡಿ ಸ್ಯಾರಿ ಇದು ಬಾಕ್ಸ್ ಫೋಲ್ಡಿಂಗ್ ಮಾಡಬೇಕಾದ್ರೆ ತೋರಿಸ್ತೀನಿ ಐರನ್ ಮಾಡೋದು. ಇವಾಗ ಪಲ್ಲು ಪಾರ್ಟ್ ಆಯಿತು. ನೆಕ್ಸ್ಟ್ ಇವಾಗ ನಾವು ಇದು ಮತ್ತೆ ಹೇಳ್ತಾ ಇದ್ದೀನಿ, ಸೊಂಟದ್ದು ಸುತ್ತಳತೆ, ಸೊಂಟದ ಫುಲ್ಲು ಪಿನ್ನು ಮತ್ತು ಇಲ್ಲಿದು ಮಧ್ಯದು ಇಷ್ಟು ನಮ್ಮದು ನೆರಿಗೆ ಬರೋವಂಥದ್ದು. ಹಾಗಾಗಿ ನಾವು ಫಸ್ಟುದು ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿದೆ, ಇಲ್ಲಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫಸ್ಟ್ ಒನ್ ನೆರಿಗೆ ಸ್ವಲ್ಪ ದೊಡ್ಡದಾಗಿ ಹಾಕ್ಕೊಳ್ಳಿ. ನಾನು ಇನ್ನೊಂದು ಟ್ರಿಕ್ಸ್ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ನಾವು ದಪ್ಪ ಇದ್ದೀವಿ ಅನ್ನೋರು ಏನು ಮಾಡ್ತೀರಾ, ಇಷ್ಟು ದೊಡ್ಡದಾಗಿ ಹಾಕೊಳ್ಳೋಕೆ ಹೋಗ್ಬೇಡಿ, ಇಷ್ಟು ದೊಡ್ಡ ಹಾಕ್ಕೊಳಕ್ಕೆ ಹೋಗ್ಬೇಡಿ. ಬೇಕಂದ್ರೆ ಚಿಕ್ಕದು ಮಾಡ್ಕೊಳ್ಳಿ, ಇಷ್ಟು ಚಿಕ್ಕದು ಮಾಡ್ಕೊಳ್ಳಿ, ಆಯಿತಾ? ಇಷ್ಟು ಚಿಕ್ಕದು ಮಾಡ್ಕೊಂಡಾಗ ಏನಾಗುತ್ತೆ, ನೆರಿಗೆ ಅನ್ನೋದು ಜಾಸ್ತಿ ಬರುತ್ತೆ. ಇಲ್ಲ ನಾವು ಇಷ್ಟು ದೊಡ್ಡದು ಮಾಡ್ತೀವಿ ಅಂತ ಅಂದರೆ ಇಷ್ಟು ದೊಡ್ಡದು ಮಾಡೋಕ್ಕೆ ಹೋದರೆ ಏನಾಗುತ್ತೆ, ಕಮ್ಮಿ ಬಂದ್ಬಿಡುತ್ತೆ. ನಾವು ಅದೇ ಇದು ಸ್ವಲ್ಪ ಮುಕ್ಕಾಲು ಭಾಗಕ್ಕೆ ತೋರ್ತೀವಿ ಅಂದರೆ ನೆರಿಗೆಗಳು ಜಾಸ್ತಿ ಆಗ್ತಾ ಬರುತ್ತೆ, ಆಯಿತಾ? ಇದೇ ಟ್ರಿಕ್ಸ್. ಅಲ್ಲ ತುಂಬ ಲೆಂತ್ ಆಯಿತು ಅಂತ ಅಂದ್ಕೋಬೇಡಿ, ಯಾಕಂದರೆ ಇದು ತುಂಬಾ ಇಂಪಾರ್ಟೆಂಟು ಕಲಿಯೋದು. ನೀವು ನೋಡ್ಕೊಂಡು ನೀಟಾಗಿ ಹೇಳ್ಕೊಡ್ಬೇಕು. ಸುಮ್ಮನೆ ಹೇಳ್ಕೊಟ್ಟೆ ಅಂತ ಫಾಸ್ಟಾಗಿ ಹೇಳ್ಕೊಟ್ಬಿಟ್ರೆ ಯಾರಿಗೂ ಗೊತ್ತಾಗಲ್ಲ. ಹಂಗಾಗಿ ನಾನು ನೀಟಾಗಿ ಹೇಳ್ಕೊಡ್ತಾಯಿದ್ದೀನಿ. ನೋಡಿ ಇಷ್ಟು ತೊಗೊಂಡಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಒನ್ನು ಸ್ವಲ್ಪ ಕಮ್ಮಿ ಮಾಡಿಕೊಂಡು ತಗೋತಾ ಇದ್ದೀನಿ. ಇದೆಲ್ಲ ಬೇಗ ನಾನು ಮಾಡ್ಕೊಂಡು ಬರ್ತೀನಿ. ನೋಡಿ ನನಗೆ ಪಿನ್ ಹಾಕಿರೋದು ಇಲ್ಲಿಗೆ ಬಂತು, ಇಲ್ಲಿಗೆ ಬರಬೇಕು ಪಿನ್ ಹಾಕಿರೋದು. ಆ ರೀತಿ ನೀವು ಹಾಕೋಬೇಕು. ಪಿನ್ ಇಲ್ಲಿ 2 ಪಿನ್ಗಳು ಇಲ್ಲಿ ಕಾಣಿಸ್ತಿದೆ ನೋಡಿ, ಈ ಸೈಡ್ ಇದೆ ಪಿನ್ ಹಾಕಿರೋದು. ನನಗೆ ಇಲ್ಲಿ ಬಂದಿದೆ, ಹೀಗೆ ಇರಬೇಕು. ಯಾಕಂದರೆ ಹಿಂಗೆ ಫೋಲ್ಡ್ ಮಾಡೋದು ನಾವು. ಇದನ್ನು ಬಿಟ್ವಿ ಅಂತಂದರೆ ಇದು ವೇಸ್ಟ್ ಆಗುತ್ತೆ, ಮತ್ತು ತಿರುಗು ನಮಗೆ ಇನ್ನೂ ಸ್ವಲ್ಪ ಜಾಗ ಬಿಟ್ಬಿಡುತ್ತೆ. 2 ಪಿನ್ಗಳು ಈ ರೀತಿ 2 ಹಿಂಗಾಗಿರಬೇಕು. ಈ ರೀತಿ ನನಗೆ ಇಷ್ಟೊಂದು ಬಂದಿದೆ ನೋಡಿ ನೆರಿಗೆಗಳು. ಇದನ್ನು ಪಿನ್ ಮಾಡೋದು ತುಂಬಾ ಕಷ್ಟ. ಸ್ವಲ್ಪ ನಾನು ತುಂಬಾ ಕಷ್ಟಪಟ್ಟಿದ್ದೀನಿ. ಬನ್ನಿ ಹೇಗೆ ಅಂತ ಹೇಳ್ಕೊಡ್ತೀನಿ. ನೆರಿಗೆ ಇದೆಯಲ್ಲ, ಇದನ್ನು ತಗೊಳ್ಳಿ, ಈ ರೀತಿ ಇಟ್ಕೊಳ್ಳಿ. ಇಟ್ಕೊಂಡಾಗ ಈ ಥರ ಹಿಂಗೆ ಬರಬೇಕು. ಇದಕ್ಕೂ ಸ್ವಲ್ಪ ಇಷ್ಟು ಗ್ಯಾಪ್ ಇಡಿ, ಆಯಿತಾ? ನಿಮ್ಗೆ ಎಷ್ಟು ಬೇಕೋ ಅಷ್ಟು ಗ್ಯಾಪ್ ಇಡಿ. 1 ಇಂಚಷ್ಟು ಗ್ಯಾಪ್ ಇಡಿ, ಇಲ್ಲ ಅರ್ಧ ಇಂಚಷ್ಟು ಗ್ಯಾಪ್ ಬಿಡಿ. ಈ ರೀತಿ ಇಟ್ಕೋಬೇಕು, ಓಕೆನಾ? ಈ ರೀತಿ ಬರಬೇಕು. ಇದು ಫಸ್ಟು ಬರಬೇಕು. ಅದಾದಮೇಲೆ ಇದಕ್ಕೆ ಈ ರೀತಿ ನೀವು ಗ್ಯಾಪ್ ಕೊಟ್ಕೊಂಡು ಇಟ್ಕೋಬೇಕು. ಇಲ್ಲಿ ನಾನು ಟೇಬಲ್ ಮೇಲೆ ಹಾಕಿ ತೋರಿಸ್ತೀನಿ ನೋಡಿ. ಕಾಣಿಸ್ತಾ ಇದೆಯಾ? ನೋಡಿ ನಾನು ಇಲ್ಲಿ ಟೇಬಲ್ ಮೇಲೆ ಇಟ್ಕೊಂಡಿದ್ದೀನಿ. ನೀವಿಲ್ಲಿ ಒಂದು ಕ್ಲಿಪ್ಪನ್ನು ಹಾಕ್ಕೋಬೇಕು. ಕ್ಲಿಪ್ಪನ್ನು ಹಾಕ್ಕೊಂಡು ಗ್ಯಾಪ್ ಕೊಟ್ಕೊಂಡು ಹೋಗಬೇಕು. ಇದು ಫಸ್ಟ್ ಒನ್ನು, ಆಯಿತಾ? ನಾನು ತೋರಿಸ್ದೆ ಅಲ್ಲ, ಅದಕ್ಕೂ ಗ್ಯಾಪ್ ಇರಬೇಕು ನೋಡಿ. ಸಮಕ್ಕೆ ಇಟ್ಕೊಳ್ಳಿ. ಇದು ಹಿಂದೆ ಮುಂದೆ ಹೋಗಬಾರ್ದು. ಇದನ್ನು ಸಮ ಇರಬೇಕು, ಇದನ್ನು ಸಮ ಇರಬೇಕು. ನಮಗೆ ಎಲ್ಲಿ ಗೊತ್ತಾಗುತ್ತೆ ಅಂದರೆ ಈ ಲೈನು ಇದೆಯಾ ಬಾರ್ಡ್ರು, ಇದು ಲೈನು, ಇದ್ರ ಲೈನ್ಗೆ ಇದು ಇರಬೇಕು, ಕುತ್ಕೊಂಡಿರಬೇಕು, ಮತ್ತು ಇದ್ರ ಲೈನ್ಗೆ ಇದು ಕುತ್ಕೊಂಡಿರಬೇಕು ನೋಡಿ. ಈ ರೀತಿ ಕುಟ್ಕೊಂಡು ಹೋಗಬೇಕು ಗ್ಯಾಪ್ನ ನೋಡಿ. ಇದು ಸೆಕೆಂಡ್ ಒನ್ನು.
ನಿಮಗೆ ಈ ರೀತಿ ತೋರಿಸ್ತಾ ಇದ್ದೀನಿ. ಇದು ಫಸ್ಟ್ ನೋಡಿ, ಇದು ಈ ಲೈನ್ಗೆ ಕೂರಿಸ್ಬೇಕು. ಇಲ್ಲಿ ಲೈನ್ ಕಾಣಿಸ್ತಾ ಇದೆಯಾ, ಈ ಲೈನ್ಗೆ ಇಷ್ಟು ಹಿಂಗೆ ಕೂರಿಸಿರಬೇಕು. ಇದಕ್ಕೂ ಎಷ್ಟು ಗ್ಯಾಪ್ ಬಿಟ್ಟಿದ್ದೀನಿ, ಇಷ್ಟು ಬಿಟ್ಟಿದ್ದೀನಿ. ಅರ್ಧ ಇಂಚಷ್ಟು ಗ್ಯಾಪ್ ಬಿಡಿ ಆಯಿತಾ. ಇಲ್ಲ ಬೇಕು ಇನ್ನೊಂದು ಸ್ವಲ್ಪ ಅಂದರೆ ಅದು ತೀರಾ ಚೆನ್ನಾಗಿ ಕಾಣಿಸಲ್ಲ ನಿಮಗೆ. ಇಲ್ಲಿ ಅಂದರೆ ಇದು ಅರ್ಧ ಇಂಚಷ್ಟು ಇದನ್ನು ಗ್ಯಾಪ್ ಬಿಟ್ಟಿರಬೇಕು ಇದು ಹಿಂಗೆ. ಮತ್ತು ಇದನ್ನು ಅದೇ ರೀತಿ ಅರ್ಧ ಇಂಚಷ್ಟು ಗ್ಯಾಪ್ ಬಿಟ್ಟು ಹಿಂಗೆ ಕೂರಿಸ್ಬೇಕು. ಮತ್ತು ಇದು ಅಷ್ಟೇ ಅರ್ಧ ಇಂಚಷ್ಟು ಗ್ಯಾಪ್ ಕೊಟ್ಟು ಈ ರೀತಿ ಇಡಬೇಕು. ಯಾರಾದರೂ ಹೆಲ್ಪ್ ಬೇಕಂದರೆ ನೀವು ಫಸ್ಟು ಹೆಲ್ಪ್ ತಗೊಳ್ಳಿ, ಇಲ್ಲಿ ಇಟ್ಕೋತಾರೆ ಆಯಿತಾ. ಇಲ್ಲಾಂದರೆ ನೀವು ಕ್ಲಿಪ್ ಹಾಕ್ಕೊಂಡಾದರೂ ಮಾಡ್ಬೋದು, ಇಲ್ಲ ಹಾಗೆ ಇಟ್ಕೊಂಡಾದರೂ ಮಾಡ್ಕೋಬೋದು. ಅರ್ಧ ಇಂಚಷ್ಟು ಗ್ಯಾಪ್ ಕೊಟ್ಟು ಇಟ್ಕೋಬೇಕು ನೋಡಿ ಹೀಗೆ. ಮತ್ತು ಇದು ಹಿಂದೆ ಮುಂದೆ ಹೋಗಬಾರ್ದು, ನೋಡ್ಕೋಬೇಕಾದ್ರು. ಓಕೆನಾ. ಈ ರೀತಿ ಮಾಡಿಬಿಟ್ಟು ನೋಡಿ, ಈ ರೀತಿ ಬರ್ತಾ ಇದೆ. ಇಲ್ಲಿ ಲಾಸ್ಟಲ್ಲಿ ಪಿನ್ ಹಾಕಬೇಕು ನೋಡಿ. ಈ ರೀತಿ ತಗೊಂಡು ಇಲ್ಲಿ ಹಿಂಗೆ ಫೋಲ್ಡ್ ಮಾಡಿಕೊಂಡು, ನಾನು ಹಿಂದೆ ಒಂದು ಬೆರಳು ಇಲ್ಲೊಂದು ಬೆರಳು ಮಾಡ್ಕೋತಾ ಇದ್ದೀನಿ ನೋಡಿ. ಹಿಂಗೆ ಇಟ್ಕೊಂಡು ಇಲ್ಲಿ ಪಿನ್ ಹಾಕೋಬೇಕು ನೋಡಿ. ಬ್ಯಾಕ್ ಸೈಡ್ ಇದು ಫ್ರಂಟು, ಇದು ಬ್ಯಾಕ್ ಸೈಡ್ ತೆಗೆದು ನಾನು ಇಲ್ಲಿ ಪಿನ್ ಹಾಕೋತಾ ಇದ್ದೀನಿ ನೋಡಿ ಹೀಗೆ. ಅಲ್ಲಿ ನಾವು ಪಿನ್ ಹಾಕಿದ್ದು ಹೇಳ್ಕೊಟ್ಟೆ, ಮತ್ತು ಗ್ಯಾಪ್ ಕೊಟ್ಟು ಮಾಡಬೇಕಂತ. ಅದೇ ರೀತಿ ನೀವು ಅದನ್ನು ಅಲ್ಲಿ ಹೋಲ್ಡ್ ಮಾಡಿಕೊಂಡು ಮತ್ತು ನೀವು ಇಲ್ಲಿ ಈ ರೀತಿ ಮಾಡ್ಕೋಬೇಕು. ಇಲ್ಲಿ ಮಧ್ಯದಲ್ಲಿ ಅದೇ ರೀತಿ ಮಾಡ್ಕೋಬೇಕು. ಇಲ್ಲಿ ಲಾಸ್ಟಲ್ಲಿ ಮಾಡ್ತೀನಿ ನೋಡಿ, ಈ ರೀತಿ ಇಟ್ಕೋಬೇಕು. ಕಾಣಿಸ್ತಾ ಇದೆಯಾ ನೋಡಿ. ಇಲ್ಲಿ ಒಂದು ಕೈಲಿ ಹೋಲ್ಡ್ ಮಾಡ್ತಾ ಇದ್ದೀನಿ, ಒಂದು ಕೈಲಿ ಇಟ್ಕೋತಾ ಇದ್ದೀನಿ. ಓಕೆನಾ. ಇದು ಹೀಗೆ ಬಿಟ್ಟು ಇವಾಗ ನಾವು ಇಲ್ಲಿ ಪಿನ್ ಹಾಕೋಣ ನೋಡಿ. ಇವಾಗ ಇದು ಫಸ್ಟ್ ಒನ್ನು, ಅದನ್ನು ನೀಟಾಗಿ ಸಮ ಮಾಡಿಕೊಂಡು ಮತ್ತು ಅದಕ್ಕೂ ಇದನ್ನು ಜೋಡಿಸ್ಬೇಕು. ನೆಕ್ಸ್ಟ್ ಇದು ನೋಡ್ಕೋಬೇಕು ಯಾವುದಿದೆ ಅಂತ ನೋಡಿ. ಇದು ಸೆಕೆಂಡು. ಇಲ್ಲಿ ಸ್ವಲ್ಪ ಅರ್ಧ ಇಂಚ್ ಬಂದಿದೆ, ಬರ್ತಾ ಸ್ವಲ್ಪ ಜಾಸ್ತಿ ಇರುತ್ತೆ. ಅದೇ ರೀತಿ ಈ ರೀತಿ ಕೂರಿಸ್ಬೇಕು. ಈ ಸ್ವಲ್ಪ ಕಲಿಬೇಕಾದ್ರೆ ಕಷ್ಟ ಅನಿಸುತ್ತೆ, ಆಮೇಲೆ ಮಾಡ್ತಾ ಈಸಿ ಅನಿಸುತ್ತೆ. ನಾನು ಏನು ಬೇಗ ಎಲ್ಲ ಮಾಡಲ್ಲ, ಸ್ವಲ್ಪ ಟೈಮ್ ತಗೋತೀನಿ. ನನಗೆ ಬೇಗ ಮಾಡೋದಕ್ಕೆ ಆಗಲ್ಲ ನೋಡಿ. ಈ ರೀತಿ ಮಾಡಿಕೊಂಡು ಇಲ್ಲೊಂದು ಪಿನ್ ಹಾಕೋಬೇಕು ನೋಡಿ. ಇದು ಮಾಡಿದ್ದಾಯಿತು. ಇವಾಗ ನಾನು ಇಲ್ಲಿ ಪಿನ್ ಹಾಕೋತೀನಿ. ನೀವು ಬ್ಯಾಕ್ ಸೈಡಿಂದ ಆದರೂ ಹಾಕೋಬೋದು, ಇಲ್ಲ ಇಲ್ಲಿ ತಗೊಂಡು ಇಲ್ಲಿಂದಾದರೂ ಹಾಕೋಬೋದು. ಇಲ್ಲ ನಾನು ಬ್ಯಾಕ್ ಸೈಡಿಂದ ಹಿಂಗೆ ಹಾಕೋತೀನಿ ಅಂದರೆ ಇಲ್ಲಿ ಬ್ಯಾಕ್ ಸೈಡಿಂದ ಹಿಂಗೆ ತೆಗೆದು ಇಲ್ಲೆಲ್ಲೋ ಹಾಕಬಾರ್ದು. ಇಲ್ಲಿ ನೋಡಿ ಲಾಸ್ಟಲ್ಲಿ ಪಿನ್ನು ಇಲ್ಲಿ ಹಾಕ್ತಾಯಿದೆ. ಓಕೆನಾ. ನೋಡಿ ಪಿನ್ ಇಲ್ಲಿ ಹಾಕಿದ್ದೀನಿ ನೋಡಿ. ಪಿನ್ ಇಲ್ಲಿ ಹಾಕಿದ್ದೀನಿ. ನೆರಿಗೆಗಳು ಈ ರೀತಿ ಬಂದಿದೆ. ಪಿನ್ ಇಲ್ಲಿ ಹಾಕಿದ್ದೀನಿ. ನೆರಿಗೆ ನೋಡಿ ಯಾವ ರೀತಿ ಬಂದಿದೆ. ಈ ರೀತಿ ನೀಟಾಗಿ ಬರುತ್ತೆ. ಆಮೇಲೆ ಲಾಸ್ಟಲ್ಲಿ ಕೂಡ ನಾವೇನು ಪಿನ್ ಹಾಕೋ ಅವಶ್ಯಕತೆಯೇ ಇಲ್ಲ. ತುಂಬ ಸ್ವಲ್ಪ ಹಾರ್ಡ್ ಇರುತ್ತಲ್ಲ, ಅವಕ್ಕೆಲ್ಲ ಹಾಕ್ಕೊಳಿಬೇಕಾದ್ರೆ ಆಮೇಲೆ ನೀವು ಐರನ್ ಮಾಡಿದ್ಮೇಲೆ ರಿಮೂವ್ ಮಾಡ್ಕೋಬೋದು ನೋಡಿ ಹೇಗಿದೆ.
ಓಕೆ, ನೋಡಿ ಈ ರೀತಿ ಚೆನ್ನಾಗಿ ಬರುತ್ತೆ. ಹೀಗೆ ಐರನ್ ಮಾಡ್ಕೊಬಿಟ್ರೆ ಹಾಗೆ ಇರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಾನು ಅದನ್ನು ಐರನ್ ಮಾಡಿ ಬಾಕ್ಸ್ ಫೋಲ್ಡಿಂಗ್ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ನಿಮ್ಮ ಕಮೆಂಟ್ ನನಗೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ದೀನಲ್ಲ, ಯಾಕಂದರೆ ನಾನು ಮತ್ತೆ ವಿಡಿಯೋನ ರೀಸ್ಟಾರ್ಟ್ ಮಾಡೋದಕ್ಕೆ ನಿಮ್ಮ ಎಲ್ಲ ಕಮೆಂಟ್ನೇ ನಮಗೆ ಸ್ಫೂರ್ತಿನ ತುಂಬೋದು. ನೀವು ಎಷ್ಟು ಜನ ರೀಚ್ ಮಾಡೋಕ್ಕಾಗುತ್ತೋ ಅಷ್ಟು ಜನಕ್ಕೆ ನೀವು ಸೆಂಡ್ ಮಾಡಿ, ಅವರಿಗೂ ಯೂಸ್ಫುಲ್ ಆಗುತ್ತೆ. ಮತ್ತು ನಾನು ವೀಡಿಯೋಸ್ ಮಾಡೋದಕ್ಕೆ ನನಗೂ ಸ್ಫೂರ್ತಿ ಆಗುತ್ತೆ. ಮತ್ತೆ ನೆಕ್ಸ್ಟ್ ವಿಡಿಯೋ ಮಾಡಬೇಕೋ ಮಾಡಬಾರ್ದು ಅನ್ನೋದು ನಿಮ್ಮ ವ್ಯೂವ್ಸು ಮತ್ತು ಕಮೆಂಟ್ಸು ನನಗೆ ಗೊತ್ತಾಗುತ್ತೆ. ನಿಮ್ಮ ವ್ಯೂವ್ಸ್ ಮತ್ತು ಕಮೆಂಟ್ಸ್ನ ನೋಡಿ ನಾನು ನೆಕ್ಸ್ಟ್ ವಿಡಿಯೋ ಮಾಡಬೇಕೋ ಮಾಡಬಾರ್ದು ಅನ್ನೋದನ್ನು ಹೇಳ್ತೀನಿ. ಆದರೆ ಸ್ಯಾರಿ ಫೋಲ್ಡಿಂಗ್, ಬಾಕ್ಸ್ ಫೋಲ್ಡಿಂಗ್ ಎಲ್ಲ ಹೇಳ್ಕೊಡ್ತೀನಿ, ಮಿಸ್ ಮಾಡದೆ ಹೇಳ್ಕೊಡ್ತೀನಿ. ನೀವು ಇದನ್ನು ನೋಡಿ ಆಲ್ರೆಡಿ ಟ್ರೈ ಮಾಡಿ ಇಟ್ಕೊಳ್ಳಿ. ಅದಾದಮೇಲೆ ನಾನು ಐರನ್ ಮಾಡಿ ಬಾಕ್ಸ್ ಫೋಲ್ಡಿಂಗ್ ಮಾಡೋದನ್ನು ಹೇಳ್ಕೊಡ್ತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.